ಎಲ್ರಿಗೂ ನಮಸ್ಕಾರ. ಮಿಸ್ ಮಂಡ್ಯಗೆ ಸ್ವಾಗತ. ಇದು ಕರ್ನಾಟಕದ ಮಾತು ಆಸ್ಟ್ರೇಲಿಯಾದಿಂದ. ನಾನು ಸೌಮ್ಯಶ್ರೀ ಗೌಡ. ಇವತ್ತು ನಾವು QUT ಅಂದರೆ ಕ್ವೀನ್ಸ್ಲ್ಯಾಂಡ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿಲಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಆದಿತ್ಯ ಮಂಡ್ಯ ಮನ್ನಾರ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಆದಿತ್ಯ. ಹಾಯ್ ಸೌಮ್ಯ, ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನೀಗ ಇಂಟರ್ವ್ಯೂ ಸೌಮ್ಯ ಅಂತ ಹೇಳ್ತೀನಿ, ಬಟ್ ಇವರು ನಮಗೆ ಅಕ್ಕಂತರ, ಸೊ ಇಂಟರ್ವ್ಯೂಲ್ ಅಕ್ಕ ಅಂತ ಜಾಸ್ತಿ ಹೇಳೋದಕ್ಕಾಗಲ್ಲ ಅಂತ ಸೌಮ್ಯ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಸಾರಿ. ಅದಕ್ಕೆ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಆಸ್ಟ್ರೇಲಿಯಾಗೆ ಬಂದಿದ್ದ ಕತೆ ಹೇಳಿ ನಿಮ್ಮದು. ಆಸ್ಟ್ರೇಲಿಯಾಗೆ ಬಂದಿದ್ದ ಕತೆ ತುಂಬ ಒಳ್ಳೆ ಕತೆ, ತುಂಬ ಒಳ್ಳೆ ಜಾಗದಲ್ಲಿ ಶುರು ಮಾಡಿದ್ದೀರಾ. ಈ QUT ಅಥವಾ ಕ್ವೀನ್ಸ್ಲ್ಯಾಂಡ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಏನಿದೆ, ಇಲ್ಲೇ ನಾನು ಮಾಸ್ಟರ್ಸ್ ಮಾಡಿದೆ. ಆ್ಯಕ್ಚುಲಿ ಹೆಚ್ಚು ಕಮ್ಮಿ 4 ವರ್ಷ ಆಯಿತು ನಾನು ಆಸ್ಟ್ರೇಲಿಯಾಗೆ ಬಂದು. ಓಕೆ, ನೀವು ಇಲ್ಲಿ ಮಾಸ್ಟರ್ಸ್ ಮಾಡಿದ್ರಿ. ಇಂಡಿಯಾಲಿ ಏನು ಮಾಡ್ತಾ ಇದ್ರಿ? ಸೊ ಇಂಡಿಯಾಲಿ ಆ್ಯಕ್ಚುಲಿ ನಾನು ಅದಕ್ಕಿಂತ ಮುಂಚೆ 3 ವರ್ಷ ಕೆಲಸ ಮಾಡ್ತಾ ಇದ್ದೆ. ನಾನು ಒಬ್ಬ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ನೀವು ಬ್ಯಾಚುಲರ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋದು? ಎಸ್. ನಾನು ಬ್ಯಾಚುಲರ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ 2019 ನಾನು ಬ್ಯಾಚುಲರ್ಸ್ ಮುಗಿಸಿದ್ದು. 2019 ಇಂದ 2022 ವರೆಗೂ ನಾನು ಕೆಲಸ ಮಾಡ್ತಾ ಇದ್ದೆ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫರ್ಮ್ ಅಲ್ಲಿ. ಓಕೆ. 2022 is when I decided I'll have to move to Australia. ಓಕೆ, 3 ವರ್ಷ ಕೆಲಸ ಮಾಡಿದ್ಮೇಲೆ ಏನಕ್ಕೆ ಅನಿಸ್ತು ಆಸ್ಟ್ರೇಲಿಯಾಗೆ ಬರಬೇಕು ಅಂತ? ಓಕೆ. ಮೆಕ್ಯಾನಿಕಲ್ ಇಂಡಸ್ಟ್ರಿಲಿ ನಿಮಗೆ ಸಾಫ್ಟ್ವೇರಲ್ಲಿ ಮೇನ್ ಏನು ಅಂದರೆ ಹ್ಯೂಮನ್ ರಿಸೋರ್ಸಸ್ ಮೇನ್ ಇನ್ವೆಸ್ಟ್ಮೆಂಟ್. ನಿಮಗೆ ಅವ್ರಿಗೊಂದು ಕಂಪ್ಯೂಟರ್ ಕೊಟ್ಟರೆ ಸಾಕು, ಅಥವಾ ಕೆಲವು ಸಾಫ್ಟ್ವೇರ್ಸ್ ಇರುತ್ತೆ. ಬಟ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಥವಾ ಮೆಕ್ಯಾನಿಕಲ್ ಇಂಡಸ್ಟ್ರಿಲಿ ಹ್ಯೂಮನ್ ರಿಸೋರ್ಸ್ ಜೊತೆ ಮಷಿನರಿ ಇನ್ವಾಲ್ವ್ ಆಗಿರುತ್ತೆ. ಸೊ ದಟ್ ಇಸ್ ವೈ ಮೆಕ್ಯಾನಿಕಲ್ ಇಂಡಸ್ಟ್ರಿ ಇಸ್ ಸಮಟೈಮ್ಸ್ ಪೇ ಯು ಕನ್ಸಿಡರಬಲಿ ಲೆಸ್. ವರ್ಷ ಕೆಲಸ ಮಾಡಾದ್ಮೇಲಿಂದ ಐ ನೀಡೆಡ್ ದಟ್ ಅಪ್ಗ್ರೇಡ್. ಸೊ ಅದಕ್ಕೋಸ್ಕರ ನಾನು ಐ ಥಾಟ್ ಐಲ್ ಮೂವ್ ಟು ಅ ಡಿಫ್ರೆಂಟ್ ಕಂಟ್ರಿ. ಆಸ್ಟ್ರೇಲಿಯಾ ಇಸ್ ನಾಟ್ ಅ ಕಂಟ್ರಿ ವೇರ್ ಇನ್ ಇಟ್ ಇಸ್ ಕಂಪ್ಲೀಟ್ಲಿ ಸ್ಯಾಚುರೇಟೆಡ್ ಯೆಟ್. ನೀವು US ತಗೊಳ್ತೀರಾ ಅಥವಾ ಕೆನಡಾ ತಗೊಳ್ತೀರಾ ಅಥವಾ ಜರ್ಮನಿ ತಗೊಳ್ತೀರಾ ಅಂದರೆ ಅಲ್ಲಿ ತುಂಬ ಜನ ಹೊರಟೋಗಿದ್ದಾರೆ, ಬೇರೆ ನಮ್ಮ ದೇಶದಿಂದ ಆಗಿರ್ಬೋದು, ಬೇರೆ ದೇಶದಿಂದ ಆಗಿರ್ಬೋದು. ಅಲ್ಲಿ ಆಪರ್ಚುನಿಟೀಸ್ ಇಲ್ಲ ಅಂತಲ್ಲ, ಬಟ್ ಸ್ಯಾಚುರೇಷನ್ ಪಾಯಿಂಟ್ ಆಲ್ಮೋಸ್ಟ್ ರೀಚ್ ಆಗಿರ್ಬೋದು ಅಥವಾ ತುಂಬ ಹತ್ತಿರ ಇರ್ಬೋದು ಆ ಸ್ಯಾಚುರೇಷನ್ ಪಾಯಿಂಟ್ಗೆ. ಕಂಪ್ಯಾರಿಟಿವ್ಲಿ ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲೆಂಡ್ ಇನ್ನೂ ಆ ಪಾಯಿಂಟಿಗೆ ಇನ್ನೂ ಬಂದಿಲ್ಲ. ಸೊ ಯು ಹ್ಯಾವ್ ಲಾಟ್ ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ದಟ್ ರೈಟ್ ಆಪರ್ಚುನಿಟಿ ಫಾಸ್ಟರ್. ಬೇರೆ ಕಡೆ ಸಿಕ್ಕಿತ್ತಾ ನಿಮಗೆ? ಬೇರೆ ಕಡೆ ಆ್ಯಕ್ಚುಲಿ ಸಿಕ್ಕಿತ್ತು ನನಗೆ, ಅಡಿಲೇಡಲ್ಲಿ ಸಿಕ್ಕಿತ್ತು. ಬಟ್ ನನಗೆ ಬ್ರಿಸ್ಬೇನ್ಗೆ ಬರೋದಕ್ಕೆ ಕಾರಣ ಒಂದು ನಮ್ಮ ಅಣ್ಣ ಇಲ್ಲಿದ್ದ, ಇನ್ನೊಂದು ದಿಸ್ ಕೋರ್ಸ್, ಈ ಒಂದು ದಿಸ್ ಇಸ್ ಅ ಟೆಕ್ನಿಕಲ್ ಕೋರ್ಸ್. ಇಟ್ ಆಲ್ಸೋ ಗೇವ್ ಮಿ ಅನ್ ಎಕ್ಸ್ಪೋಜರ್ ಟು ಮ್ಯಾನೇಜ್ಮೆಂಟ್. ಸೊ ನಾನು ಹೇಳ್ದಂಗೆ ಐ ಡಿಡ್ ಮೈ ಮಾಸ್ಟರ್ಸ್ ಆಫ್ ಪ್ರೊಫೆಷನಲ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ನಾನು ಕೆಲಸ ಮಾಡ್ತಾ ಇದ್ದಿದ್ದು ರೆಫ್ರಿಜರೇಷನ್ ಫರ್ಮಲ್ಲಿ. ಐ ವಾಸ್ ಇನ್ ಟು ಟೆಕ್ನಿಕಲ್ ಸೇಲ್ಸ್. ಸೊ ಐ ಯೂಸ್ ಟು ಡೀಲ್ ವಿತ್ ಐ ವಾಸ್ ಮೈ ಜಾಬ್ ವಾಸ್ ಕಸ್ಟಮರ್ ಫೇಸಿಂಗ್ ಜಾಬ್. ಸೊ ನನ್ನ ಕಸ್ಟಮರ್ಸ್ ಜೊತೆ ಸೇಲ್ಸಲ್ಲಿ ಇಂಪಾರ್ಟೆಂಟ್ ಇರ್ತಿತ್ತು, ಬಟ್ ಐ ಯೂಸ್ ಟು ಟಾಕ್ ಟು ದೆಮ್ ಇನ್ ಟೆಕ್ನಿಕಲ್ ಲ್ಯಾಂಗ್ವೇಜ್. ಸೊ ನನಗೊಂದು ಕೋರ್ಸ್ ಬೇಕಾಗಿತ್ತು ವೇರ್ ಇನ್ ಇಟ್ ಹೆಲ್ಪ್ಸ್ ಮೀ ಡೆವಲಪ್ ಬೋತ್ ಮೈ ಟೆಕ್ನಿಕಲ್ ಅಂಡ್ ಆಲ್ಸೋ ಯುವರ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಎಕ್ಸಾಕ್ಟ್ಲಿ. ಈ ಕೋರ್ಸ್ ನನಗೆ 2 ಆಫರ್ ಮಾಡ್ತಾ ಇತ್ತು. ಇವಾಗ ಗ್ರಾಜುಯೇಟ್ ಆಗಿದ್ದೀರಾ? ಎಸ್. ಗ್ರಾಜುಯೇಟ್ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ. 2 ವರ್ಷ ಆಯ್ತು. ಇವಾಗ ಏನು ಮಾಡ್ತಾ ಇದ್ದೀರಾ ಕರೆಂಟ್ಲಿ? ಆಕ್ಚುಲಿ ಈಗಲೂ ನಾನು ರೆಫ್ರಿಜರೇಷನ್ ಫರ್ಮ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನಾವು ಐ ಆಮ್ ಸ್ಟಿಲ್ ಇಂಟು ಟೆಕ್ನಿಕಲ್ ಸೇಲ್ಸ್. ಸೊ ಆಸ್ಟ್ರೇಲಿಯಾಲಿ ಸೆಟ್ಲ್ ಆಗೋ ಆಸೆ ಖಂಡಿತ ಇದೆ. ನೀವೊಂದು ಹೊರದೇಶಕ್ಕೆ ಬರ್ತಾ ಇದ್ದೀರಾ ಅಂದರೆ ಕೆಲವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರಣಕ್ಕೋಸ್ಕರ ಬೇರೆ ದೇಶಕ್ಕೆ ಬರ್ತಾರೆ. ಒಬ್ಬರು ನನಗೆ ಇಂಡಿಯಾಲಿ ಬೋರ್ ಆಗ್ತಾ ಇದೆ ಅಂತ ಬರ್ತಾರೆ, ಕೆಲವರು ನನಗೆ ಇಂಡಿಯಾಲಿ ಫ್ಯೂಚರ್ ಇಲ್ಲ ಅಂತ ಬರ್ತಾರೆ, ಕೆಲವರು ನನಗೆ ಬರೀ ಎಕ್ಸ್ಪೋಜರ್ ಬೇಕು ಅಂತ ಬರ್ತಾರೆ. ಸೊ ಸೆಟಲ್ ಆಗ್ತೀನೋ ಇಲ್ವೋ ನನಗೆ ಗೊತ್ತಿರಲಿಲ್ಲ, ಬಟ್ ನಾನೊಂದು ಸಾಕಷ್ಟು ವರ್ಷ ಇರಬೇಕಿತ್ತು ಅನ್ನೋದಂತೂ ನನಗೊಂದು ಐಡಿಯಾ ಇತ್ತು.